ಒಂಚೂರು ನೋಡ್ತಾ ಇದೆಯಾ ಆಚೆ ಈಚೆ? ಹಾಂ ಅದೇ ಬಂತು. ಡಬ್ಬ ಕೊಡಿ ಬೇಗ, ಮುಚ್ಚಳ ತೆಗೆದು ಕೊಡಿ. ಅದಲ್ಲ ಮಗ ಮುಚ್ಚಳ ಕೊಡಿ. ಶೆಂಟಿ ಓಯ್ ಭಯಂಕರ ಜೋರಿದೆಲ್ಲ ಮಾಡ್ತಾರೆ. ಸಣ್ಣ ಪ್ಲಾಸ್ಟಿಕ್ ಕೊಡಿ. ಪ್ಲಾಸ್ಟಿಕ್ ಕವರ್ ಕೊಡ್ಬೇಕು. ಬೇಕು ಆ ಗಿಡ ಒಂದು ಮಾರು ಇವಕ್ಕೆ ಗಂಡದು ಗಂಡ ಸಣ್ಣ ಸಣ್ಣ ಪಳಕೆ ಐತಕ್ಕೆ ಮಗ. ಅವರ ಆ ಫುಲ್ಲು ತೆಗೆ. ಬಿಡ್ಬೇಡ 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 ಬಿಡ್ಬೇಡ. ಸರಿ ಕೊಡಿ, ಮುಚ್ಚಳ ಕೊಡಿ. ಹಂಗ ಒಂದು ಮೊಳೆ ಕೊಡಿ. ಮಳೆ ಕೊಡಿ. ಸರಿ ಆಯ್ತು. ಹುಡುಕಿ ತೆಗೆದ್ನಲ್ಲ ನಾನು ಅದಕ್ಕೆ ಕೊಡಬೇಕು. ಮೊಳೆ ಕೊಡಿ, ಬೇಕು ಮೊಳೆ ಕೊಡಿ. ಡಬ್ಬಣ ಇಲ್ಲಿ ಮೊಳೆ ಕೊಡಿ, ಬೇಕು ಕೊಡಿ. ಹೊಟ್ಟೆ ಮಾಡಲಿಕ್ಕೆ ಸಾಯ್ತದೆ ಎಂದಿದ್ರೆ ಯಾಕೆ ಅಂದರೆ ತಿರುಗರಲ್ಲ 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 ಹೌದು ನಮ್ಮ ಬಿಜೂರು ನಮ್ದು ಬಿಚ್ಚೂರ ನಾವಿಲ್ಲಿ ಬಾಡಿ ಮನೆ ನಮ್ಗೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ರೆ ಮಾರ ಬಾಡಿಗೆ ಮನೆಯಲ್ಲಿ ಇದ್ರೆ ನಮ್ಮನೆ ಜಾಗ ಇದು ಮಾಡ್ತಿದ್ದೆ. ಅದು ಸಿಕ್ತಲ್ಲ, ನಿಮ್ಮನ ಪುಣ್ಯನೋ ನಮ್ಮ ಪುಣ್ಯನೋ ಗೊತ್ತಿಲ್ಲ. ಕಳ್ಕೊಂಡವನೇ ಇಲ್ಲ ಗಲಾಟೆ ಮಾಡ್ತಾರೆ. ಒಂದು ದಿವಸ ನೈಟ್ ಗಲಾಟೆ ಆಗಿ ಒಂದಕ್ಕೊಂದುವರೆ ಆಯ್ತು ಗೊತ್ತಾ. ನಾನು ನಿಮಗೆ 2-3 ವಿಡಿಯೋ ಇದು ವಾಟ್ಸಪ್ ಇತ್ತಾ? ವಾಟ್ಸಪ್ ಅದು ಸಬಿತಾ ಅಂತೇಳಿ ನಮ್ಮ ಹೆಂಡತಿ. ಸರಿ, ನಾನು ವಿಡಿಯೋ ಕಳಿಸ್ತೇನೆ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಉಪ್ಪುಂದಾಂಬಾಗಿಲ. ನಾನು ನಿನ್ನೆಯಿಂದ ತುಂಬ ಬ್ಯುಸಿ ಇದ್ದೇನೆ. ಇದು ಈಗ ನಿನ್ನೆಯಿಂದ 4ನೇ ಹಾವು. ಇದು ಬೇಬಿ ಸ್ನೇಕ್ ಅಂತ. ಇದು ನನಗೆ ಮಧ್ಯಾಹ್ನ ಒಂದು ಕರೆ ಬಂತು, ಇವತ್ತು ಸ್ವಲ್ಪ ರೆಸ್ಟ್ ತಗೊಳ್ಬೇಕಂತೇಳಿದ್ದೆ. ನಾನು ತುಂಬ ಟಯರ್ಡ್ ಆಗಿದ್ದೇನೆ. ಆದರೂ ಕೂಡ ನಮ್ಮ ಹುಡುಗರ ವರ್ಕ್ಶಾಪಿಗೆ ಅವ್ರ ಫ್ರೆಂಡ್ ಒಬ್ಬರು ರಮೇಶ್ ಶೇರುಗಾರ್ ಅಂತ ಅವರು ಕರೆ ಮಾಡಿ ಹೇಳಿದರು. ಕಡೆಗೆ ಆ ಪಾರ್ಟಿಯವರಿಗೆ ನನ್ನ ನಂಬರ್ ಕೊಟ್ಟರು. ಅವರು ಮೂಲತಃ ನಮ್ಮ ಬೀಜೂರು ಗ್ರಾಮದ ನಿವಾಸಿಯಾಗಿದ್ದು, ಬೀಜೂರು ಉಗ್ರಾಣಿ ಮನೆ ದಿನೇಶ್ ಶೇರುಗಾರ್ ಅಂತ ಅವರು ರಿಕ್ಷಾ ಚಾಲಕರಾಗಿದ್ದಾರೆ ವೃತ್ತಿಯಲ್ಲಿ. ಅವರು ಈಗ ನಮ್ಮ ಕೊಲ್ಲೂರು ರೂಟ್ನಲ್ಲಿ ಮೈಯಡಿಗಿಂತ ಸ್ವಲ್ಪ ಮುಂದಾಗ್ತದೆ. ಮೈಯಡಿಯೇ 3 ಕೈ, ಅದು ಆ 3 ಕೈಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ದರು. ಈ ಬೇಬಿ ಸ್ನೇಕು ನೋಡಿ, ಕಡೆ ಮಾಡ್ತದೆ ನೋಡಿ. ಈ ಬೇಬಿ ಸ್ನೇಕು ಅವರ ಮನೆಯಲ್ಲಿ ಮನೆ ಒಳಗೆ ಬಂದಿತ್ತಂತೆ. ತಕ್ಷಣ ಅವ್ರು ನಂಗೆ ಕರೆ ಮಾಡಿದರು. ಕಡೆಗೆ ಅದಾಯೇ ಹೊರಗಡೆ ಹೋಯ್ತು. ಹೊರಗಡೆ ಹೋದ ಹಾವು ಎಲ್ಲಿ ಹೋಯ್ತಂತ ಅವ್ರಿಗೆ ಗೊತ್ತಾಗಲಿಲ್ಲ, ಗೋಚರಕ್ಕೆ ಬರಲಿಲ್ಲ. ನನಗೂ ಕೂಡ ಕಣ್ಣಿಗೆ ಕಾಣಿಸ್ತಿಲ್ಲ. ಕಡೆಗೆ ನಾನು ಒಮ್ಮೆ ನೋಡುವಾಗ ಅದು ಕಣ್ಣಿಗೆ ಕಾಣಿಸ್ಕೊಳ್ತು, ಮತ್ತೆ ಮಾಯ ಆಯಿತು. ಎಲ್ಲಿ ಹೋಯ್ತಂತ, ಎಲ್ಲಿ ಹುಲ್ಲು ಗಿಲ್ಲು ಎಲ್ಲ ತೆಗೆದು ನೋಡಿದ್ದೆ. ನನಗೆ ಏನು ಮಾಡಿದರೂ ನನಗೆ ಅದು ಬರಲಿಲ್ಲ, ಸಿಗಲಿಲ್ಲ. ಕಡೆ ನನಗೆ ಒಂದು ನಮ್ಮ ಮೂಗ್ಗಾಳಿಯೇ ನನಗೆ ಒಂದು ಎಳ್ಕೊಂಡೋಯ್ತು. ಬಾವಿ ಕಟ್ಟೆ ಹತ್ರ ಒಂದು ಸಣ್ಣ ಚಡಿ ಉಂಟು, ಆ ಗಾರೆ ಎಲ್ಲ ಲಡ್ಡಾಗಿದೆ, ಓಲ್ಡ್ ಬಾವಿ. ಅದು MP ಅವ್ರ ಮನೆ ಅಂತೆ. ಆ ಬಾವಿ ಕಟ್ಟೆಯಲ್ಲಿ ಸಿಮೆಂಟ್ ತೆಗೆದು ನೋಡಿದೆ, ತುಂಬ 1 ಫೀಟ್ 1.5 ಫೀಟ್ ತೆಗೆದು ನೋಡಿದೆ ನಾನು, ಉದ್ದ ಸಿಗಲಿಲ್ಲ. ಕಡೆ ಕೊನೆಗೆ ಅದಾಯೇ ಹೊರಗಡೆ ಬಂತು. ಹೊರಗಡೆ ಬಂದ ತಕ್ಷಣ ಅದನ್ನು ನಾನು ಮತ್ತೆ ತಪ್ಪಿ ಹೋಯಿತು. ಕಡೆ ಹೇಗಾದರೂ ಮಾಡಿ ಅದನ್ನು ಬಾಟ್ಲಿ ತುಂಬಲಿಕ್ಕಾಗಿಲ್ಲ. ಕಡೆಗೆ ನನ್ನ ಕೈಯ ಸಹಾಯದಿಂದಲೇ ಹಿಡಿದು ಅದನ್ನು ನಾನು ಈಗ ಇದಕ್ಕೆ ಹಾಕಿದ್ದೇನೆ, ಬಾಟ್ಲಿಗೆ ಹಾಕಿದ್ದೇನೆ. ಇದಕ್ಕೆ ಫೋಲ್ ತೆಗೆದಿದ್ದೇನೆ ಗಾಳಿ ಪಾಸ್ ಆಗಲಿಕ್ಕೆ. ಏನೂ ಆಗಲ್ಲ ನೋಡಿ, ಕೊಡಿತದೆ ನೋಡಿ, ಕೊಡಿತದೆ ನೋಡಿ. ದಯವಿಟ್ಟು ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದಾಂಬಾಗಿಲು. ಆದಷ್ಟು ವಿಡಿಯೋ ಫಾರ್ವರ್ಡ್ ಮಾಡಿ, ಸೇವ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾನು ಇದು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ, ಇದು ಒಂದು ವೃತ್ತಿ. ನಿಮಗೂ ಒಂದು ಉಪಕಾರ, ನಮಗೂ ಒಂದು ಸ್ವಲ್ಪ
ಎಷ್ಟೇ ನಾವು ಟೆನ್ಷನಲ್ಲಿದ್ದರೂ ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಮತ್ತು ನಿಮಗೂ ಒಂದು ಬಂದಾವಾಗ ಇದನ್ನು ನಾವು ಊರಲ್ಲೇ ಇದ್ದರೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಬೇರೆ ಜಾಗದಲ್ಲಿ ಸ್ಥಳಾಂತರ ಮಾಡಲಿಕ್ಕೂ ನಮಗೊಂದು ಅವಕಾಶ ಆಗ್ತದೆ. ನಿಮಗೂ ಭಯ ಭೀತಿಯಲ್ಲಿ ಇರುವಂಥದ್ದು ಏನಿಲ್ಲ. ಯಾವಾಗೂ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಸೈಲೆಂಟಲ್ಲಿದ್ದರೆ ಫೋನ್ ಎತ್ತುತ್ತೇನೆ. ಕೆಲವೊಮ್ಮೆ ನಾನು ಕೋರ್ಟಿಗೆ ಬೇರೆ ಬೇರೆ ಜಾಗದಲ್ಲೆಲ್ಲ ಹೋಗುವಾಗ ನಾನು ಟೆಟರ್ಸಲ್ಲಿ ವಾಟ್ಸಪ್ ಟೆಟರ್ಸಲ್ಲಿ ಹಾಕ್ತೇನೆ, ನಾನು ಇವತ್ತಿಲ್ಲ. ಕಡೆಗೆ ನಾನು ಮನೆ ರೀಚ್ ಆದ ತಕ್ಷಣ ಐ ಆಮ್ ರೀಚ್ ಹೋಮ್ ಅಂತ ನಾನು ಹಾಕ್ತೇನೆ. ದಯವಿಟ್ಟು ಒಂದು 2-3 ಸಲ ಕರೆ ಮಾಡಿ. ಇನ್ನೊಂದು ನಂಬರ್ ಕೂಡ ನಾನು ಇದರಲ್ಲಿ ಕೊಡ್ತೇನೆ. ದಯವಿಟ್ಟು ವಿಡಿಯೋ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೀಗ ನಾನು ಬಿಡ್ತೇನೆ. ನೋಡಿ ಕೆಟ್ಟದ ನೋಡಿ ಬಾಟ್ಲಿಗೆ. ನೋಡಿ ಕಾಣಿಸ್ತದಲ್ಲ, ಸರಿಯಾಗಿ ಕಾಣಿ ನೋಡಿ. ಸರಿ ಬಿಡ್ತೇನೆ ಅದಕ್ಕೆ. ನೋಡಿ ನೋಡಿ ಗಂಡು ಮರಿ ಇದು ಕೂಡ. ಯಾಕಂದ್ರೆ ನನಗೆ ಹಿಡಿಯುವಾಗ ಅದರ ಚಲನವಲನೆಯಲ್ಲಿ ಗೊತ್ತಾಯಿತು ಗಂಡಂತ. ಮೇಲು ಫಿಮೇಲ್ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ. ಅದರ ಶೌಟಿಂದ ಮತ್ತು ಅದರ ಹೆಡೆಯಿಂದ ಚಲನವಲನೆಯಿಂದ ನಾವು ಅದನ್ನು ನೋಡ್ತೇವೆ. ನೋಡಿ ಗಂಡು ಮರಿ ಇದು ಕೂಡ. ನಿನ್ನೆಯಿಂದ ಇವತ್ತು ಹಿಡಿದಿದ್ದು 4 ಗಂಡು ನಾಗರಹಾವುಗಳು. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಒಪ್ಪಂದ ಅಂಬಾಗಿಲು. ದಯವಿಟ್ಟು ಹಾವು ಬಂದ ತಕ್ಷಣ ನಾನು ಕರೆ ಮಾಡಿ, ಡಿಲೇ ಮಾಡಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ತೇನೆ. ಗಂಟೆಗಟ್ಟಲೆ ಡಿಲೇ ಮಾಡ್ತೀರಿ ನೀವು. ನಾವು ಕೂಡ ನಾವು ಎಮರ್ಜೆನ್ಸಿ ಓಡಬೇಕು. ಇವತ್ತು ಬೆಳಿಗ್ಗೆ ಹಾಗೆ 5 ಗಂಟೆಗೆ ಹಾವು ಕಾಣಿಸ್ಕೊಂಡಿದ್ರಂತೆ. ನನಗೆ ಮನೆಯಲ್ಲಿ ಕರು ಬರುವಾಗ ಫೋನ್ ಬರುವಾಗ 8 ಗಂಟೆ ಆಯಿತು. ಅವರು ಬೇರೆ ಕಡೆಯಿಂದ ಜನ ಕಳಿಸಿ ನಮ್ಮ ಮನೆಗೆ ಬಂದು ನಮ್ಮ ನಂಬರ್ ತಗೊಂಡೋಗಿ ನನಗೆ ಫೋನ್ ಮಾಡೋರು 8 ಗಂಟೆ ಆಯಿತು. ನಾನು ಬಂದು ಮಲ್ಕೊಳ್ಳುವಾಗ 4 ಗಂಟೆ ಆಯಿತು.